ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಸಿಐಡಿ ಅಧಿಕೃತವಾಗಿ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಘಟನಾ ಸ್ಥಳಕ್ಕೆ ಖುದ್ದು ಸಿಐಡಿ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಹರ್ಷ ಅವರು ಈಗ ಭೇಟಿಯನ್ನ ನೀಡುವ ಮೂಲಕ ಎಲ್ಲವನ್ನ ಪರಿಶೀಲನೆ ಮಾಡ್ತಿರುವಂತದ್ದು ಯಾಕಂದ್ರೆ ಘಟನೆಯ 4 ಪ್ರಕರಣಗಳನ್ನು ಈಗಾಗಲೇ ಸಿಐಡಿಗೆ ವಹಿಸುವಂತೆ ಸರ್ಕಾರ ಕೂಡ ಆದೇಶವನ್ನ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಘಟನಾ ಸ್ಥಳಕ್ಕೆ ಖುದ್ದಾಗಿ ಈಗ ಸಿಐಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು ಅಂದ್ರೆ ಯಾವ ಸ್ಥಳದಲ್ಲಿ ಬ್ಯಾನರ್ ಹಾಕಿದ್ರು ಜೊತೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಗಲಾಟೆ ಆಯಿತು ಜೊತೆಗೆ ಈ ಒಂದು ಗಲಾಟೆಗೆ ಏನು ಕಾರಣ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕುವಂತ ಒಂದು ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿರುವಂತದ್ದು ಜೊತೆಗೆ 2 ವಾಹನದಲ್ಲಿ ಬಂದು ಈ ಒಂದು ಘಟನೆಯ ಕುರಿತು ಈಗಾಗಲೇ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡುವ ಮೂಲಕ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಅಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಗುರು ಶರಣ್ ಯಾಕೆ ಫೈರಿಂಗ್ ಅನ್ನ ಓಪನ್ ಮಾಡಿದ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಇಲ್ಲಿನ ಸ್ಥಳೀಯ ಏನು ಪೊಲೀಸ್ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಾದೇಶ್ ಅವರಿಂದಲೂ ಕೂಡ ಈಗಾಗಲೇ ಏನು ಮಾಹಿತಿ ಪಡೆದಿರುವಂತದ್ದು ಈಗಾಗಲೇ 2 ವಾಹನದ ಮೂಲಕ ಅಧಿಕಾರಿಗಳು ಈ ಒಂದು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವ ಮೂಲಕ ಈಗ ಈ ಒಂದು ಗಲಭೆ ಪ್ರಕರಣಕ್ಕೆ ತನಿಖೆ ಚುರುಕುಗೊಂಡಿರುವಂತದ್ದು ಸಿಐಡಿ ಅಧಿಕಾರಿಗಳು ಸುಮಾರು 8 ಜನ ಅಧಿಕಾರಿಗಳೇನಿದ್ರು ಅವರು ಘಟನಾ ಸ್ಥಳಕ್ಕೆ ಬಂದು ಈಗ ಭೇಟಿಯನ್ನ ಮಾಡೋದ್ರ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು ಇವತ್ತು ಬೆಳಗಿನಿಂದಲೂ ಕೂಡ ಬಳ್ಳಾರಿ SP ಕಚೇರಿಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ವಿಡಿಯೋ ಮೂಲಕ ಪಡೆಯುವ ಮೂಲಕ ಎಲ್ಲವನ್ನೂ ಕೂಡ ಸಮಗ್ರವಾದಂಥ ಚಿತ್ರಣವನ್ನ ಈ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಮಾಡಿದ್ರು ಇದೀಗ ಖುದ್ದಾಗಿ ಸ್ಪಾಟ್ಗೆ ವಿಸಿಟ್ ಮಾಡುವ ಮೂಲಕ ಎಲ್ಲವನ್ನ ಪರಿಶೀಲನೆ ಮಾಡಿರುವಂಥದ್ದು ಮುಂದಿನ ಹಂತದಲ್ಲಿ ಈ ಒಂದು ತನಿಖೆ ಯಾವ ತರನಾಗಿ ಚುರುಕು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕಾತುರ ಇರುವಂಥದ್ದು